7 ಸೀಟರ್ ಯೂಸ್ಡ್ ವೆಹಿಕಲ್ ತೊಗೋಬೇಕನ್ನೋ ಆಸೆ ಇರುತ್ತೆ. ಬಟ್ ಯಾವುದು ತೊಗೊಳ್ಳೋ, ಹಿಂಗೆ ಈ ಥರ ತೊಗೊಂಡ್ರೆ ನನಗೆ ಸೆಟ್ ಆಗುತ್ತಾ, ಸಿಟಿಗೆ ಸೆಟ್ ಆಗುತ್ತಾ, ಮೈಲೇಜು, ಪವರು, ಸ್ಪೇಸು ಇವೆಲ್ಲನೂ ಕೂಡ ನೀಟಾಗಿ ಅನಾಲಿಸಿಸ್ ಮಾಡಿ ಟಾಪ್ 10 ಯೂಸ್ಡ್ 7 ಸೀಟರ್ ಬೈಯಿಂಗ್ ಗೈಡ್ನ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ನನಗನ್ಸಿದ್ದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ. ಚಾಯ್ಸಸ್ ಯುವರ್ಸ್. ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕಂಟಿನ್ಯೂ. ಟಾಪ್ 10 ಬೇರೆ ಯಾವುದೂ ಅಲ್ಲ, ನಿಮ್ಮೆಲ್ಲರ ಲೋ ಮೇಂಟೆನೆನ್ಸ್ ಅಚ್ಚುಮೆಚ್ಚಿನ ಎರ್ಟಿಗಾ ಸುಜುಕಿ. ಮಾರುತಿ ಸುಜುಕಿ ಅವ್ರದ್ದು ಎರ್ಟಿಗಾ ಆ್ಯಕ್ಚುಲಿ 7 ಸೀಟಿಂಗ್ ಆಪ್ಷನಲ್ಲಿ ಬರುತ್ತೆ. ಇಟ್ಸ್ ಕಾಂಪ್ಯಾಕ್ಟಾಗಿ ಬರುತ್ತೆ. ಬಟ್ ನನಗೆ ಇದರಲ್ಲಿ ಏನು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮೈಲೇಜ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಅವೆಲ್ಲ ನಿಮಗೆ 18, 20, 21 ಕೂಡ ತೆಗಿಬಹುದು. ಸಿಟಿನಲ್ಲಿ ನಿಮ್ಗೊಂದು 15ಗಂತೂ ಮೋಸ ಇಲ್ಲ, ಚೆನ್ನಾಗಿ ಕೊಡುತ್ತೆ. ಸ್ಪೇಸು ಕೂಡ ತಕ್ಕ ಮಟ್ಟಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ನೆಗೆಟಿವ್ ಏನು ಅಂತ ಹೇಳಿದ್ರೆ 1500cc ಅಷ್ಟೇ ಇರೋದ್ರಿಂದ ಸೊ ನಿಮಗೆ ಓವರ್ಟೇಕ್ ಮಾಡೋದ್ರಲ್ಲಿ ಸಮ್ಟೈಮ್ಸ್ ಲೋಡ್ ಇದ್ದಾಗ ಓವರ್ಟೇಕ್ ಮಾಡೋದ್ರಲ್ಲಾಗಿರಲಿ ಅಥವಾ ಎಕ್ಸ್ಟ್ರಾ ಪವರ್ಫುಲ್ ಆಗಿರೋದು ಬೇಕು, ಆ ಥರ ನಿಮಗೇನಂತ ಫೀಲ್ ಆಗೋಲ್ಲ. ಒಂದು ಲೆವೆಲ್ಗೆ ಸಿಟಿಗೆ ಅಥವಾ ಯೂಸಿಂಗ್ 80, 100, 120 ಇಟ್ಸ್ ಅ ಮ್ಯಾಕ್ಸಿಮಮ್. ಸೊ ಅದ್ರ ಮೇಲೆ ನಿಮಗೆಲ್ಲ ಹೊಡಿತೀನಿ ಅಂತ ಹೇಳಿದ್ರೆ ಗೊತ್ತಿದೆ ಅಂತ ಅನಿಸುತ್ತೆ ನಿಮಗೆ. ನಾನು ಅಷ್ಟು ರೆಕಮೆಂಡ್ ಮಾಡೋದು ಫಸ್ಟ್ ಆಫ್ ಆಲ್ ಮಾರುತಿ ಸುಜುಕಿ ಗಾಡಿಗಳು ಯಾವುದೂ ನಾನು ರೆಕಮೆಂಡ್ ಯಾರಿಗೂ ಮಾಡೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಮೇಂಟೆನೆನ್ಸ್ ವೈಸು, ಮೈಲೇಜ್ ವೈಸು, ಕಂಫರ್ಟ್ ವೈಸಲ್ಲಿ ಇದು ಗುಡ್ ಎನಫ್ ಅಂತಲೇ ಹೇಳ್ಬೋದು. ಇದನ್ನು ಚೂಸ್ ಮಾಡ್ಬೋದು, ಅದು ಫ್ಯಾಮಿಲಿ ಪರ್ಪಸ್ಗೆ. ಬಟ್ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಇದರಲ್ಲಿರೋ ಬಿಲ್ಡ್ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರೋದಿಲ್ಲ. ಕನ್ಸಿಡರ್ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇದನ್ನು ಟಾಪ್ 10 ಇಟ್ಟಿದ್ದೀನಿ. ಇನ್ನು ಟಾಪ್ 9 ಹೇಳ್ತು ಟ್ರೈಬರ್ ಅಥವಾ ಲಾಡ್ಜಿ. ಎರಡರಲ್ಲಿ ನೀವು ಯಾವ್ದು ಕೂಡ ಚೂಸ್ ಮಾಡಬಹುದು. ಬಟ್ ಟಾಪ್ ಎಂಡ್ ತೊಗೊಂಡ್ರೆ ಆ್ಯಕ್ಚುಲಿ ನಿಮಗೆ ಬೆಟರ್. ನಿಮಗೆ ಲಾಡ್ಜಿನಲ್ಲಿ ರೂಫ್ ಸಿಗುತ್ತೆ, AC ಸಿಗುತ್ತೆ, ಒಳ್ಳೆ ಕಂಫರ್ಟ್ ಝೋನ್ ಸಿಗುತ್ತೆ, ಕ್ಯಾಪ್ಟನ್ ಸೀಟ್ ಕೂಡ ಸಿಗುತ್ತೆ. ನಿಮಗೆ ಲಾಡ್ಜಿ ಕೂಡ ಕಂಫರ್ಟಬಲ್ ಮಾಡಬಹುದು. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನಿಮಗೊಂದು ಹೆಚ್ಚು ಕಡಿಮೆ ಡೆಲ್ಲಿಲಿ ಹೋದರೆ ಒಂದು 3.5-4 ಕೆಲವೊಳ್ಳೆ ಗಾಡಿಗಳು ಸಿಕ್ಬಿಡ್ತದೆ. ಟ್ರೈಬರ್ ಅಷ್ಟೇ ಒಂದು 50-60 ಸಾವಿರಕ್ಕೆ ಹಾಕ್ಬಿಟ್ಟು ಟ್ರೈಬರ್ ಕೂಡ ಓವರ್ ಪರ್ಫಾರ್ಮೆನ್ಸ್ ಆ ಥರದ್ದೆಲ್ಲ ಏನು ಇದು ಕ್ಯಾಟಗರೀಸ್ ಬರಲ್ಲ ಇದರಲ್ಲಿ. ಸೊ ಒಂದು ಕಾಂಪ್ಯಾಕ್ಟ್ 7 ಸೀಟಿಂಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕಂಜೆಸ್ಟೆಡ್ ಆಗಿರುತ್ತೆ, ಬಟ್ ಇಟ್ಸ್ ಓಕೆ. ಸಿಟಿ ಲಿಮಿಟ್ಸ್ಗೆ ಇದು ಗುಡ್ ಎನಫ್ ಅಂತಲೇ ಹೇಳ್ಬೋದು. ಬಟ್ ಹೈವೇ ಪರ್ಪಸ್ಸು ಪ್ರಾಪರ್ 7 ಸೀಟಿಂಗ್ ಹುಡುಕ್ತಿದ್ರೆ ಇದು ನಿಮ್ಮ ಚಾಯ್ಸ್ ಅಲ್ಲ. ಬಟ್ ಮೇಂಟೆನೆನ್ಸ್ ವೈಸ್ ಕೂಡ ಇದು ಒಂದು ಲೆವೆಲ್ಗೆ ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗೇ ಕೊಡುತ್ತೆ, ಲಾಡ್ಜಿನೂ ಚೆನ್ನಾಗಿ ಕೊಡುತ್ತೆ, ಟ್ರೈಬರ್ ಕೂಡ ಚೆನ್ನಾಗೇ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ಇದರಲ್ಲಿ 8 ಬರೋದರಲ್ಲಿ ಮಹೇಂದ್ರದ ನೆನಪಾದರೆ ಸಾಕು. 7 ಸೀಟರ್ಗಳೇ ಪವರ್ಫುಲ್ ಇಂಜಿನ್ಗಳೇ ನೆನಪಾಗುತ್ತೆ. ಅದ್ರ ಜೊತೆಗೆ ಬಿಲ್ಡ್ ಕ್ವಾಲಿಟಿ ಕೂಡ ನಮಗೆ ತಲೆಗೆ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ಅಂತಲೂ ಹೇಳ್ಬೋದು. 8ಅಲ್ಲಿ ಇದರಲ್ಲಿ ಸುಮಾರು ಗಾಡಿಗಳು ಬರುತ್ತೆ. ಮರಾಜೋ ಬರುತ್ತೆ, ಕ್ವಾಂಟೋ ಬರುತ್ತೆ, ಬುಲೆರೋ ಬರುತ್ತೆ, TUV, ಎಕ್ಸೈಲೋ ಎಲ್ಲನೂ ಬರುತ್ತೆ. ಸೊ ನೀವೇನೋ ಸ್ವಲ್ಪ ಸ್ಪೀಡ್ ಮ್ಯಾಟ್ರ್ ಆಗಲ್ಲ, ಟಾರ್ಕ್ ಬೇಕು, ಪವರ್ ಬೇಕು, ಹಾಗಿದ್ರೆ ನೀವು ಬುಲೆರೋಗೆ ಚೂಸ್ ಮಾಡ್ಬೋದು. ಹಿಲ್ ಸ್ಟೇಷನಲ್ಲಿ ಇದ್ದೀರಾ ಆ ಥರ ಇದೆ ಅಂತ ಹೇಳಿದ್ರೆ ಬುಲೆರೋ ದೊಡ್ಡ ಗಾಡಿ, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು, ಒಳ್ಳೆ ಪರ್ಫಾರ್ಮೆನ್ಸು, 2 ಲಕ್ಷ, 3 ಲಕ್ಷ, 4 ಲಕ್ಷ ಎಲ್ಲ ಓಡಿಸಿದ್ರು ಕೂಡ ಚೆನ್ನಾಗಿ ಡ್ಯೂರೇಬಿಲಿಟಿ ಇರುವಂತಹ, ಒಳ್ಳೆ ರಿಲಯಬಿಲಿಟಿ ಇರುವಂತಹ ಇಂಜಿನ್, ಜೊತೆಗೆ ಮೇಂಟೆನೆನ್ಸ್ ಕೂಡ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಇಷ್ಟು ಕ್ವಾಂಟೋ ಲುಕ್ಕು ಮ್ಯಾಟ್ರ್ ಆಗಲ್ಲ ಅಂತ ಹೇಳಿದ್ರೆ ಕ್ವಾಂಟೋ, ಎಕ್ಸೈಲೋ, ಮರಾಜೋ, TUVನೂ ತೊಗೋಬೋದು. TUV ಇಟ್ಸ್ ತುಂಬ ಚಿಕ್ಕದದು. T6, T8, T6 ಪ್ಲಸ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಸ್ವಲ್ಪ ಫೀಚರ್ಸ್ ಕೂಡ ಒಳ್ಳೆ ಆಗುತ್ತೆ. TUV ಕೂಡ ಒಳ್ಳೆ ಗಾಡಿ. ಬಟ್ ನಿಮಗೆ ಅದು ಫಿಸಿಕ್ಸ್ ಮತ್ತು ಗ್ರಾವಿಟಿ ಲೆಕ್ಕಾಚಾರದಲ್ಲಿ ನಿಮ್ಗೆ ಅದು ಹೈ ಸ್ಪೀಡ್ಗೆಲ್ಲ ಅಷ್ಟು ಸ್ಟೇಬಿಲಿಟಿ ಇರೋದಿಲ್ಲ. ಯಾಕಂದರೆ ಅದು ನಾನು ಹೇಳಿದ ಇಷ್ಟು ಗಾಡಿಗಳು ಕೂಡ ನಿಮಗೆ ಫಿಸಿಕ್ಸ್ಗೆ ಆಪೋಸಿಟ್ ಆಗಿರುವಂಥ ಗಾಡಿಗಳೆಲ್ಲ ದೊಡ್ಡ ಹೈಟ್ ಗಾಡಿಗಳೇ ಬರ್ತದೆ. ಯಾಕಂದರೆ ಜೈಲೋನು ಸೇಮ್, ಕ್ವಾಂಟೋನು ಸೇಮ್, ಮರಾಜೋ, TUV ಇದೆಲ್ಲನೂ ಸೇಮ್ ಒಂದೇ ಕ್ಯಾಟಗರಿ ಬರುತ್ತೆ. ಬುಲೆರೋ ಒಂದು ಪರವಾಗಿಲ್ಲ, ಬಟ್ ಬುಲೆರೋ ನಿಮ್ಗೆ ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ಗಳಿಗೆಲ್ಲ ಅಷ್ಟೇನು ವರ್ಕ್ ಆಗೋಲ್ಲ. ಸೊ ಇದರಲ್ಲಿ ನೀವು ಜೈಲೋನು ಚೂಸ್ ಮಾಡ್ಬೋದು, ಮರಾಜೋನು ಚೂಸ್ ಮಾಡ್ಬೋದು. ಎಲ್ಲ ನಿಮಗೆ ಒಂದು 2.5 lakh, 3 lakh, 4 lakh ಒಳಗಡೆ ನಿಮ್ಗೆ ಎಲ್ಲ ಗಾಡಿಗಳು ಸಿಕ್ಬಿಡ್ತದೆ ಯೂಸ್ಡ್ ವೆಹಿಕಲ್ ನಿಮಗೆ ಡೆಲ್ಲಿನಲ್ಲಿ. ಹಿಲ್ ಸ್ಟೇಷನ್ ಆ ಕಡೆ ಇದ್ದೀರಾ ಅಂತ ಹೇಳಿದ್ರೆ ಬುಲೆರೋ ಚೂಸ್ ಮಾಡ್ಬೋದು, ಇಲ್ಲಾಂದರೆ ಮೊರಾಜೋ ಚೂಸ್ ಮಾಡಬಹುದು. ಜೈಲೋ ಕೂಡ ನಿಮ್ಮ 3rd ಆಪ್ಷನಾಗಿ ಇಟ್ಕೋಬಹುದು. ಇನ್ನು ಟಾಪ್ 7ಅಲ್ಲಿ ನಿಮಗೆ ಫ್ಯೂಚರ್ ಕೂಡ ಬೇಕು, ನೋಡೋದಕ್ಕೆ ಲುಕ್ಕು ಕೂಡ ಒಂದು ಲೆವೆಲ್ಗೆ ಇರಬೇಕು, ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇರಬೇಕು, ಒಳ್ಳೆ ಕಂಫರ್ಟ್ ಲೆವೆಲ್ ಇರಬೇಕು ಅಂತ ಹೇಳಿದ್ರೆ ಕಿಯಾ ಕ್ಯಾರೆನ್ಸ್ ಕೂಡ ಹೋಗಬಹುದು. ಸೊ ಒಂದು ಲೆವೆಲ್ಗೆ ಪರ್ಫಾರ್ಮೆನ್ಸ್ ಇರುವಂಥ ಇಂಜಿನ್, ಜೊತೆಗೆ ಸಿಟಿ ಕಂಫರ್ಟ್, ಒಂದಷ್ಟು ಫೀಚರ್ಗಳು ಮತ್ತು ನೋಡೋಕ್ಕೂ ಕೂಡ ಲುಕ್ಕು ಕೂಡ ಚೆನ್ನಾಗಿರುವಂಥ ಗಾಡಿಗಳಲ್ಲಿ ಕಿಯಾ ಕ್ಯಾರೆನ್ಸ್ ಕೂಡ ಒಂದು. ಬಟ್ ಬಿಲ್ಡ್ ಕ್ವಾಲಿಟಿ ಆ್ಯಾವ್ರೇಜ್ ಅಂತಲೇ ಹೇಳಬಹುದು. ಬಟ್ ಇದು ಕೂಡ ಓವರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳ ಲಿಸ್ಟ್ಗೆ ಇದು ಬರೋದಿಲ್ಲ. ಇಟ್ಸ್ ಸಿಟಿ ಪರ್ಪಸ್ ಮತ್ತು ಅಪರೂಪಕ್ಕೆ ಟೂರ್ ಮಾಡ್ತೀನಿ ಅನ್ನೋರಿಗೆ, 7 ಸೀಟಿಂಗ್ ಆಪ್ಷನ್ ಹುಡುಕ್ತಿದ್ದವ್ರಿಗೆ ಸೊ ಇದನ್ನು ಕೂಡ ನೀವು ನೋಡಬಹುದು. ಇಷ್ಟು ಹೇಳುವಂಥದ್ದು ಕ್ಯಾಟಗರಿಗಳೆಲ್ಲ ಸ್ವಲ್ಪ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದ್ದು ಒಂದು ಲೆವೆಲ್ಗೆ ಮೇಂಟೆನೆನ್ಸ್ಗೂ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಇರುವಂಥ ವೆಹಿಕಲ್ಗಳು. ಟಾಪ್ 6ಅಲ್ಲಿ ಸುಜುಕಿ XL6. ಸೊ ಇದು ನೆಕ್ಸಾ ಕ್ಯಾಟಗರಿ ಬರುತ್ತೆ. ಅದ್ರಲ್ಲಿ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟೆಲ್ಲ ನೆಕ್ಸಾ ಹೊರಟೋಗುತ್ತೆ. ತುಂಬ ಚೆನ್ನಾಗಿರುವಂಥ ಗಾಡಿ, ಒಳ್ಳೆ ಸ್ಪೇಸ್ ಕೂಡ ಇದೆ, ಲುಕ್ಕು, ಗ್ರೌಂಡ್ ಕ್ಲಿಯರೆನ್ಸು ಎರಡೂ ಕೂಡ ಚೆನ್ನಾಗಿದೆ, ರೋಡ್ ಪ್ರೆಸೆನ್ಸ್ ಕೂಡ ಇದೆ. ಒಂದು ಲೆವೆಲ್ಗೆ 120, 130 ಕೂಡ ನೀವು ಹೈ ಸ್ಪೀಡ್ನ ಯೂಸ್ ಮಾಡೋಕ್ಕೆ ಮತ್ತು ಒಂದಷ್ಟು ಫ್ಯೂಚರ್ ಕೂಡ ಇದರಲ್ಲಿ ಆ್ಯಡ್ ಆನ್ ಇರೋದ್ರಿಂದ ಸೊ ನೀವು ಇದನ್ನು ಕೂಡ ನೋಡಬಹುದು. ಬಟ್
ಇದು ಡ್ರೈವರ್ಸ್ ಕಾರ್ ಅಲ್ಲ, ಇದು ಫ್ಯಾಮಿಲಿ ಕಾರ್. ಹಾಗಾಗಿ ಓವರ್ ರ್ಯಾಶ್ ಡ್ರೈವ್ ಮಾಡೋರಿಗೆ ಅಥವಾ ಹೆವಿ ಸ್ಪೀಡ್ ಹೊಡೆಯೋರ್ಗಳಿಗೆ, ಬಿಲ್ಡ್ ಕ್ವಾಲಿಟಿನ ತಲೆಯಲ್ಲಿ ಇಟ್ಕೊಂಡಿರೋರಿಗೆ ಇದು ಆ ಥರ ಒಳ್ಳೆ ಗಾಡಿ ಅಲ್ಲ. ಟಾಪ್ 5 MGನಲ್ಲೇ ಬರುವಂಥದ್ದು ಹೆಕ್ಟರ್ ಪ್ಲಸ್ ಇವೆಲ್ಲ ಬರುತ್ತೆ. ಸೊ ಇದು ಕೂಡ ಒಳ್ಳೆ ರೋಡ್ ಪ್ರೆಸೆನ್ಸು, ಫ್ಯೂಚರ್ ಅಮೇಝಿಂಗ್, ಒಳ್ಳೊಳ್ಳೆ ಮೂನ್ ರೂಫು, ಸನ್ ರೂಫು, ಬಾವಿ ಗಿವಿ ಎಲ್ಲ ಬಂದ್ಬಿಡುತ್ತಿದ್ರು. ಅಷ್ಟರ ಮಟ್ಟಿಗೆ ಲೋಡೆಡ್ ಫ್ಯೂಚರ್ ಇರುವಂಥದ್ದು. ಯಾರನ್ನ ಲೋಡೆಡ್ ಫ್ಯೂಚರಲ್ಲಿ ಒಂದು ಹೈ ಕ್ರಾಸ್ ಓವರ್ ಆ ಥರದನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ ಫ್ರಂಟ್ ವೀಲ್ ಡ್ರೈವಲ್ಲಿ, ಸೊ ನಿಮ್ಗೆ MG ಹೆಕ್ಟರ್ ಒಳ್ಳೆ ಗ್ರೇಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬಟ್ ಸರ್ವಿಸ್ ತುಂಬ ಚೆನ್ನಾಗಿದೆ. MGನಲ್ಲಿ ತುಂಬ ಸರ್ವಿಸ್ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ತಾರೆ ಎಲ್ಲ ನೋಡ್ಬೋದು. ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಲೀನಿಯರ್ ಪರ್ಫಾರ್ಮೆನ್ಸ್ ಏನಿಲ್ಲ ಇದು. ಸೊ MG ಹೆಕ್ಟರ್ ಕೂಡ ಒಂದು ಒಳ್ಳೆ ಸೂಪರ್ ಆಗಿರೋದು. ಸೊ ನಿಮಗೆ ಯೂಸರ್ ವೆಹಿಕಲ್ ಅರೌಂಡ್ 8-9 ಶುರುವಾಗುತ್ತೆ, ಹೋಗ್ಬೋದು. ರಿಸೆಲ್ಲಿಂಗ್ ವ್ಯಾಲ್ಯೂ ಒಂದು ಸ್ವಲ್ಪ ಓಕೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ಹೇಳೋದಲ್ಲ ನಿಮಗೆ ಪ್ರಾಪರ್ SUV ಕ್ಯಾಟಗರಿಗಳು. ನೆಕ್ಸ್ಟ್ ಬಂದು ಸ್ಕಾರ್ಪಿಯೋ ಮತ್ತು ಸ್ಕಾರ್ಪಿಯೋ ಕ್ಲಾಸಿಕ್, ಸ್ಕಾರ್ಪಿಯೋ ಏನಂತ 2 ಕ್ಯಾಟಗರಿ ಸದ್ಯಕ್ಕೆ ಈಗ ಅವೈಲೇಬಿಲಿಟಿ ಇದೆ. ಸ್ಕಾರ್ಪಿಯೋ ಕ್ಲಾಸಿಕ್ ನಮ್ಮ ಸಿಟಿ ಪರ್ಪಸ್ಗೆ ತುಂಬ ಜನ ಅದಷ್ಟು ತೊಗೊಳ್ಳಲ್ಲ. ಟೈಪ್ 2 ಸಿಟೀಸ್ ಅಂತ ಏನು ಕರಿತೀವಲ್ವ, ಅಂಥವ್ರಿಗೆ ಈ ಸ್ಕಾರ್ಪಿಯೋ ಕ್ಲಾಸಿಕ್ ಹೆಲ್ಪ್ ಆಗುತ್ತೆ. ಸಖತ್ ರಗಡ್ ಫೀಲಿಂಗು, ರೇರ್ ವೀಲ್ ಡ್ರೈವು, ಪ್ರಾಪರ್ SUV, ಮ್ಯಾನ್ಯುವಲ್ ಮಾತ್ರನೇ ಕ್ಲಾಸಿಕ್ ನಿಮ್ಗೆ ಅವೈಲೇಬಿಲಿಟಿ ಇರೋದು. ರೋಡ್ ಪ್ರೆಸರ್ ಮಾತ್ರ ಚಿತ್ರಾನ ಅಷ್ಟು ಸೂಪರಾಗಿದೆ. ಇವಾಗ ಸ್ಕಾರ್ಪಿಯೋ ಕ್ಲಾಸಿಕ್ ಏನು ಬರ್ತಿದೆ ಈಗ ತುಂಬ ಸಾಫ್ಟ್ ಇದೆ. ವೈಬ್ರೇಷನ್ ಆಗಿರಲಿ, NH ಲೆವೆಲ್ ಆಗಿರಲಿ ತುಂಬ ಐಸೋಲೇಟ್ ಮಾಡಿದ್ದಾರೆ, ಸೂಪರಾಗಿ ಇಟ್ಟಿದ್ದಾರೆ. ಫ್ಯೂಚರ್ ಎಲ್ಲ ಏನು ಕೇಳಕ್ಕೆ ಹೋಗ್ಬೇಡಿ. ಖಂಡಿತ ಇದರಲ್ಲಿ ಏನು ಕೊಡಬೇಕೋ ಅದಕ್ಕೆ ಕೊಡೋದಿಲ್ಲ. ಸ್ವಲ್ಪ ಓವರ್ ಪ್ರೈಸ್ ಕೂಡ ಇದೆ. ಆಲ್ಮೋಸ್ಟ್ ಇದು S10, S11 ಇವೆಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ ಕ್ಲೋಸ್ ಟು 18, 19, 20ವರೆಗೂ ರೀಚ್ ಆಗುತ್ತೆ. ಸೊ ಹಂಗಾಗಿ ಇದು ನಿಮಗೆ ಪ್ರೈಸ್ ಪಾಯಿಂಟ್ ವೈಸ್ ನಿಮಗೆ ಅಷ್ಟೊಂದು ವರ್ತ್ ಅಂತ ಅನಿಸಲ್ಲ. ಬಟ್ ಎನಿವೇ ಇಟ್ಸ್ ಗುಡ್ ಗಾಡಿ. ಹೈವೇಲಲ್ಲೂ ಕೂಡ ಸಿಟಿಗೂ ಕೂಡ ಒಳ್ಳೆ ಗುಡ್ ಗಾಡಿ. ಇದು ಕೂಡ ಲೋ ಮೇಂಟೆನೆನ್ಸ್, ಜೊತೆಗೆ ಮೈಲೇಜ್ ಕೂಡ ಚೆನ್ನಾಗಿ ಬರ್ತದೆ. ಸಾಲಿಡ್ ಆಗಿರುತ್ತೆ ನಿಮಗೆ, ಸಾಲಿಡ್. ಯಾರನ್ನ ಒಂದು ಮ್ಯಾನ್ಲಿ ಗಾಡಿ ಬೇಕು ಅಂದರೆ ಸ್ಕಾರ್ಪಿಯೋ ಕ್ಲಾಸಿಕ್ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಫ್ಯೂಚರ್ ಕೂಡ ಬೇಕು, ಕಂಫರ್ಟ್ ಝೋನ್ ಇರಬೇಕು, ಎಲ್ಲನೂ ಇರಬೇಕು ಅಂತಿದ್ರೆ ನೀವು ಎನ್ಗೆ ಹೋಗ್ಬೋದು. ಹೊಸ್ದಾಗಿ ಏನು ಬಿಟ್ಟರೆ ಸ್ಕಾರ್ಪಿಯೋ ಏನು ಹೋಗ್ಬೋದು. ಬಟ್ ಇದು ರೇರ್ ಡಿಕ್ಕಿ, ಸ್ವಲ್ಪ ವ್ಯಾಗನರ್ ಟೈಪಲ್ಲಿ ಇರ್ತದೆ. ಬಟ್ ಅದೇನು ಮ್ಯಾಟ್ರ್ ಆಗೋಲ್ಲ, ಯಾಕಂದರೆ ಗಾಡಿ ತುಂಬ ಹೈಟಲ್ಲಿ ಇರೋದ್ರಿಂದ ನಿಮ್ಗೆ ಇದು ಕೂಡ ತುಂಬ ಓಡಿಸೋದು ತುಂಬ ಸಾಫ್ಟ್ ಇದೆ ಇದು ಗಾಡಿ. ಒಳ್ಳೆ ಆಲ್ಮೋಸ್ಟ್ XUV 700 ಓಡಿಸೋರಿಗೆ ಗೊತ್ತಿರುತ್ತಿದ್ದು ಆಲ್ಮೋಸ್ಟ್ ಸೇಮ್ ಹಾಗೆ ಬರುತ್ತಿದ್ದು. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಬಟ್ ಸ್ವಲ್ಪ ಮೈಂಟೆನೆನ್ಸ್ ವೈಸ್ ಸ್ವಲ್ಪ ಜಾಸ್ತಿ ಇದೆ. ಟಾಪ್ 3 ಹೇಳೋಕ್ಕಿಂತ ಮುಂಚೆ, ಸೊ ನಿಮ್ಗೆ ಯಾರು ಅದರ್ ಸ್ಟೇಟ್ ವೆಹಿಕಲ್, ಸ್ಪೆಷಲಿ ಡೆಲ್ಲಿ, UK, HR ಮತ್ತು PB, UP ಗಾಡಿಗಳನ್ನ ನೀವು ತೊಗೋಬೇಕು, ಟ್ರಾನ್ಸ್ಪೋರ್ಟೇಷನ್ ಅಥವಾ ನೀವು ಆಲ್ರೆಡಿ ನೋಡಿದ್ರೆ ಗಾಡಿನ ತರಿಸ್ಬೇಕು, ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಬೇಕು, KA ಮಾಡಿಸ್ಬೇಕು ಅಂತಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅಥವಾ ನಿಮಗೆ ಹೊಸ ಗಾಡಿಗಳನ್ನ ನೋಡಬೇಕು ಅಂತಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಒಳ್ಳೆ ಗಾಡಿಗಳನ್ನ ಪ್ರತಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ KA ಮಾಡ್ಕೊಕೊಡುವಂಥ ಜವಾಬ್ದಾರಿ ನನ್ನ ಫೇವರೆಟ್. ಇದನ್ನು ನಾನು ಆಲ್ಮೋಸ್ಟ್ ಒಂದು 3 ವರ್ಷದಿಂದ ನಾನು ಈ ಗಾಡಿನ ಇಟ್ಕೊಂಡಿದ್ದೀನಿ. ಅದರ್ ದೆನ್ ಮಹೀಂದ್ರ XUV 500. ಏನಿಲ್ಲ ಈ ಗಾಡೀಲಿ, ಏನಿಲ್ಲ. ಪರ್ಫಾರ್ಮೆನ್ಸ್ ಸೂಪರ್, 2.2 ಲೀಟರ್ ಅಮೇಝಿಂಗ್ ಇಂಜಿನ್, ಯಮಹಾ ಇಂಜಿನ್, ಕ್ಲೋಸ್ ಟು 140 PS ಪವರ್, ಎಕ್ಸಲೆಂಟ್. ಸನ್ರೂಫ್ ಇದೆ, ಪುಷ್ ಸ್ಟಾರ್ಟ್ ಇದೆ, ಕೀಲೆಸ್ ಎಂಟ್ರಿ ಇದೆ, ಸೆನ್ಸರ್ಸ್ ಇದೆ, ಸ್ಟಾಪ್ ಆಪ್ಷನ್ಸ್ ಇದೆ, ಆಟೋ ಹೆಡ್ಲೈಟ್ ಇದೆ, ಆಟೋ ವೈಪರ್ ಇದೆ, 7 ಸೀಟಿಂಗ್ ಇದೆ. ನಿಮ್ಗೆ ಏನಿಲ್ಲ, ಏನು ಬೇಕು, ಬೇಜಾನ್ ಏರ್ ಬ್ಯಾಗ್ಸ್, 6 to 8 ಏರ್ ಬ್ಯಾಗ್ಸ್ಗಳಿದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ ಇದರಲ್ಲಿ, ಎಲ್ಲನೂ ಇದೆ. ಹಾಗಾದರೆ ಇದರಲ್ಲಿ ಕೆಟ್ಟದೇನಿಲ್ವಾ? ಖಂಡಿತ ಇದೆ. ಸ್ವಲ್ಪ ಮೈಂಟೆನೆನ್ಸ್ ವೈಸ್ ಸ್ವಲ್ಪ ಜಾಸ್ತಿ. ನಿಮ್ಗೆ ಇಷ್ಟೊತ್ತು ಹೇಳಿರೋದೆಲ್ಲ ಒಂದು ಲೆಕ್ಕ ಆದರೆ ಈ ಟಾಪ್ 4ಅಲ್ಲಿ ಏನು ಸ್ಕಾರ್ಪಿಯೋ N ಮತ್ತು ಏನು XUV 500 ಬರುತ್ತೋ ಇದು ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. 4 ಡಿಸ್ಕ್ ಬ್ರೇಕ್ ಬರ್ತದೆ, ABS ಎಲ್ಲ ಸಖತ್ತಾಗಿರುತ್ತೆ. ಗಾಡಿ ಓಡಿಸೋದಕ್ಕೆ ಮೊದಲು ಕುದುರೆ 180, 200ವರೆಗೂ ಕೂಡ ಆರಾಮಾಗಿ ಹೋಗುತ್ತೆ. ಬಿಲ್ಟ್ ಕ್ವಾಲಿಟಿ ಸಾಲಿಡ್ ಆಗಿದೆ ಅಂತಲೇ ಹೇಳ್ಬೋದು. ರೋಡ್ ಪ್ರೆಸೆಂಟ್ ಚಿಂದಿ, ಬಟ್ ಫ್ರಂಟ್ ವೀಲ್ ಡ್ರೈವ್ ಅಷ್ಟೆಲ್ಲ ಆ್ಯಂಗಲ್ ಕೂಡ ಸಪೋರ್ಟ್ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಗಾಡಿ ಟೋಟಲ್ ಕಂಟ್ರೋಲ್ ಮಾತ್ರ ಇರುತ್ತೆ. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದರೆ ಅಫ್ಕೋರ್ಸ್ ಬ್ಲೈಂಡ್ ಸ್ಪಾಟ್ ಇರೋಲ್ಲ, ಕ್ವಾರ್ಟರ್ ಪ್ಯಾನಲ್ ಇಲ್ದಿರೋದ್ರೆ ಬ್ಲೈಂಡ್ ಸ್ಪಾಟ್ ಪ್ರಾಬ್ಲಮ್. ಮತ್ತು ಆಗಲೇ ಹೇಳ್ದಂಗೆ ಮೇಂಟೆನ್ಸ್ ಸ್ವಲ್ಪ ಹೈ ಅಂತಲೇ ಹೇಳ್ಬೋದು. ಮೈಲೇಜ್ ಕೂಡ ನಿಮಗೆ ಪರವಾಗಿಲ್ಲ. ಸಿಟಿಲಿ ಒಂದು 11ರಿಂದ 12 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇನಲ್ಲಿ 14.5, 15ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಲೈಟ್ ಫುಟ್ ಡ್ರೈವ್ ಮಾಡಿದ್ರೆ. ಗುಡ್ ಎನಫ್. ಬಹಳ ಕಡಿಮೆ ಪ್ರೈಸಲ್ಲಿ ನಿಮಗೊಂದು ಹೆಚ್ಚು ಕಡಿಮೆ ಒಂದು ಸೆಕೆಂಡ್ ಜನ್ರೇಷನ್, ಫಸ್ಟ್ ಜನ್ರೇಷನ್ ಅವಾಯ್ಡ್ ಮಾಡಿ, ಆದಷ್ಟು ಸೆಕೆಂಡ್ ಜನ್ರೇಷನ್ ಅಂದರೆ 2015 ಪ್ಲಸ್ ಮಾಡಲ್ಗಳನ್ನ ನೀವು ಆರಾಮಾಗಿ ತೊಗೋಬೋದು. ಸ್ಟಾರ್ಟ್ ಫ್ರಮ್ 4ಇಂದ ಇದೆ ನಿಮಗೆ. W6 ಎಲ್ಲ, W10 ಎಲ್ಲ ನಿಮಗೆ 5.5, 6ವರೆಗೂ ಕೂಡ ಇದೆ, ಡಿಪೆಂಡ್ಸ್ ಆನ್ ಕಂಡೀಷನ್. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ನಿಮಗೆ ಫ್ಯಾಮಿಲಿ ಪರ್ಪಸ್ಗೂ ಬೇಕು, ಪರ್ಫಾರ್ಮೆನ್ಸು ಬೇಕು, ಮತ್ತು ಹೈ ಸ್ಪೀಡ್ ಸ್ಟೆಬಿಲಿಟಿನೂ ಬೇಕು, ಸೇಫ್ಟಿ ಬೇಕು, ಸೆಕ್ಯೂರಿಟಿ ಬೇಕು, ಎಲ್ಲನೂ ಬೇಕು, ಇನ್ಕ್ಲೂಡಿಂಗ್ ಫ್ಯೂಚರು ಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ XUV 500. ಬಿಕಾಸ್ ಆ ಕಾಸಿಗೆ ಕಾಸಿಗಿಂತ ಜಾಸ್ತಿನೇ ಇದೆ ಇದು ಆ್ಯಕ್ಚುಲಿ. ಇದನ್ನು ನೀವು ಕನ್ಸಿಡರ್ ಮಾಡಲೇಬಹುದು.
ಯಾಕಂದ್ರೆ ಇಷ್ಟೊತ್ತು ಹೇಳಿರೋದೆಲ್ಲ ಒಂದು ಲೆಕ್ಕ, ಅದರಲ್ಲಿ ಎಲ್ಲರಲ್ಲೂ ಮೈನಸ್ಸು ಇದೆ ಪ್ಲಸ್ಸು ಇದೆ. ಇದರಲ್ಲಿ ಪ್ಲಸ್ ಈಗ ಈ ಟಾಪ್ 3 ಏನಿದೆಯೋ ಇದೆಲ್ಲ ಮ್ಯಾಕ್ಸಿಮಮ್ ಪ್ಲಸ್ಸೇ ಇರುತ್ತೆ, ಏನೋ -1-2 ಇರುತ್ತೆ. ನೆಕ್ಸ್ಟ್ ಬಂದು ಟಾಪ್ 2. ಈ ಟಾಪ್ 2 ತುಂಬ ಕನ್ಫ್ಯೂಷನ್ಸ್ ಆಗ್ಬಿಡ್ತು, ಏನು ನನ್ನ ಪ್ರಕಾರ ನಾನು ಇಡಲಿ ಅಂತ. ಬಟ್ ಆದ್ರೂ ಕೂಡ ಕನ್ಸಿಡರ್ ಮಾಡೇ ಹೇಳಬೇಕು. ಟೊಯೋಟಾ ಓಲ್ಡ್ ಫಾರ್ಚುನರ್ 2009ಇಂದ 2015 ಅಂದರೆ ಫಸ್ಟ್ ಬೈ ಸೆಕೆಂಡ್ ಜನ್ರೇಷನ್ ಫೇಸ್ ಲಿಫ್ಟ್ ಏನು ಬಂತು ಅದನ್ನು ಸೇರಿಸಿ ಹೇಳ್ತಾ ಇರೋದು. ಆದಷ್ಟು ಫಸ್ಟ್ ಜನ್ರೇಷನ್ ಏನಲ್ಲಿ ಬಂತು ಅದನ್ನು ಅವಾಯ್ಡ್ ಮಾಡಿ. ಫಸ್ಟ್ ಫೇಸ್ ಲಿಫ್ಟ್ ಏನು ಬಂತು 13, 14, 15 ಇವನ್ 16, 15, 14 ಮ್ಯಾನುಫ್ಯಾಕ್ಚರಿಂಗ್ ಆಗಿ 15, 16ವರೆಗೂ ಕೂಡ ಸೇಲಿಗೆ ಬಂದಿರೋಂಥದ್ರನ್ನ ನೀವು ಚೂಸ್ ಮಾಡಬಹುದು. ಇದರಲ್ಲೂ ಕೂಡ ಒಂದಷ್ಟು ಫೀಚರ್ಸ್ಗಳನ್ನು ಇದೆ, ಬಟ್ ಓವರ್ ಆಗಿ ನೀವು ಬೇರೆ ಬೇರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸನ್ ರೂಫ್ ಅವೆಲ್ಲ ಏನಿಲ್ಲ, ಸೀಟ್ ಅಡ್ಜಸ್ಟಬಲ್ ಇದೆ, ಪ್ಲಸ್ ಕ್ಯಾಮ್ರಾ ಇದೆ, ಒಂದಷ್ಟು ಇನ್ಫೋಟೈನ್ಮೆಂಟ್ಸ್ ಇನ್ಫಾರ್ಮೇಷನ್ಸ್ ಕೂಡ ಇದೆ. ಇದ್ರ ಪ್ಲಸ್ ಏನಂತ ಹೇಳಿದ್ರೆ ಎಕ್ಸಿಲೆಂಟ್ ರೋಡ್ ಪ್ರೆಸೆನ್ಸ್. ಈ ಗಾಡಲ್ಲಿ ನೀವು ಬರ್ತಾಯಿದ್ರೆ ಮಿರರಲ್ಲಿ ನೋಡಿದ್ರೆ ಒಂದು ಕ್ಷಣ ದಂಗಾಗ್ತಾರೆ, ಅಷ್ಟರ ಮಟ್ಟಿಗೆ ರೋಡ್ ಪ್ರೆಸೆನ್ಸ್ ಇದೆ. ಬಲ್ಕಿ ಲುಕ್, ಯಾಕಂದರೆ 3 ಲೀಟ್ರದ್ದು ಇವಾಗ ಬರ್ತಿರೋ 2.8 ಇದಕ್ಕಿಂತನೂ ಪರ್ಫಾರ್ಮೆನ್ಸಲ್ಲಿ ಇಂಜಿನಲ್ಲಾಗಲಿ ಟಾರ್ಕಿ ಫೀಲ್ ಪ್ರತಿಯೊಂದೂ ಕೂಡ ನಿಮಗೆ ಹಳೆಯದ್ರಲ್ಲಿ ಎಕ್ಸಲೆಂಟ್ ಆಗಿದೆ. BS4 ಇಂಜಿನು, ಸಾಲಿಡ್ ಇಂಜಿನ್ನು, ನಿಮ್ಗೆ ಬಾಯಿನೆಟ್ ಎತ್ತಿದ್ರೇ ಸಿಕ್ಕಾಪಟ್ಟೆ ವೆಯ್ಟ್ ಇದೆ, ಅಷ್ಟರ ಮಟ್ಟಿಗೆ ಇದು ಸೂಪರ್ ಗಾಡಿ ಅಂತಲೇ ಹೇಳ್ಬೋದು. ಓಡಿಸೋದಕ್ಕೂ ಅಷ್ಟೇ ಆಗಿದೆ. ಆದರೆ ಇದರಲ್ಲಿ 5 ಗೇರ್ಸ್ ಮಾತ್ರ ಕೊಟ್ಟಿದ್ದಾರೆ, ಅದೊಂದು ನನಗೆಲ್ಲ ನೆಗೆಟಿವ್ ಅನ್ನಿಸ್ತು. 6th ಕೊಟ್ಟಿದ್ದರೆ ಮೇ ಬಿ ಒಂದು ಸ್ವಲ್ಪ ಮೈಲೇಜ್ನ ಹೈವೇನಲ್ಲಿ ತೆಗಿಬೋದಾಗಿತ್ತು ಅಂತ ನನ್ನ ಒಪಿನಿಯನ್. ಇನ್ನು ಮೈನಸ್ ಅಂತ ಹುಡುಕಿದ್ರೆ ನನಗೇನು ಆ ಥರ ಅನಿಸಲ್ಲ. ನೀವೇನಾದರೂ ಹ್ಯಾಚ್ ಬ್ಯಾಕು ಅಥವಾ ಚಿಕ್ಕ ಗಾಡಿಗಳು ಓಡಿಸಿ ಅಥವಾ ಕಾಂಪ್ಯಾಕ್ಟ್ ಗಾಡಿಗಳು ಓಡಿಸಿ ಇಲ್ಲ ಕ್ರಾಸ್ ಓವರ್ ಓಡಿಸಿ ಇದಕ್ಕೆ ನೀವು ಬಂದಾಗ ಓಲ್ಡ್ ಫಾರ್ಚುನರ್ಗೆ ಬಂದಾಗ ತುಂಬ ಹೈಟ್ ಇರುತ್ತೆ. ಎಷ್ಟು ಹೈಟ್ ಇರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಸೀಟ್ ಅಡ್ಜಸ್ಟ್ ಮಾಡಿಬಿಟ್ರೆ ಟೊಯೋಟೋ ಕ್ರಿಸ್ಟಾ ಮೇಲೆ ಏನು ಕಾಣಿಸುತ್ತೋ ಅದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅಷ್ಟು ಹೈಟ್ ಇದೆ ಇದರಲ್ಲಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಮಾತಾಡೋದೇ ಬೇಡ, ಭಯಂಕರ ಇದೆ. ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಸೂಪರ್, ಪ್ರಾಪರ್ 7 ಸೀಟಿಂಗ್ ರೇರ್ ವೀಲ್ ಡ್ರೈವ್. ಇದರಲ್ಲೂ ಕೂಡ 4x2 4x4 ಮ್ಯಾನ್ಯುಯಲ್ ಬರುತ್ತೆ, ಆಟೋಮೆಟಿಕ್ಕೂ ಬರುತ್ತೆ, ಯಾವ್ದು ಬೇಕಾದ್ರೂ ಚೂಸ್ ಬರುತ್ತೆ, ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಫ್ಯೂಚರ್ ಓವರ್ಲೋಡೆಡ್ ಫ್ಯೂಚರ್ ಅಂತ ಹೇಳೋಕ್ಕಾಗಲ್ಲ, ಒಂದು ಲೆವೆಲ್ಗೆ ಫ್ಯೂಚರ್ ಇದೆ ಅಂತಲೇ ಹೇಳ್ಬೋದು. ಡ್ರೈವರ್ಸ್ ಕಾರ್ ಇದು ನಿಮಗೆ ಡ್ರೈವಿಂಗ್ ಮಾಡೋದಕ್ಕೆ ಮಾತ್ರ ಭಯಂಕರ ಮಜಾ ಬರ್ತದೆ. ನೀವು ಎಷ್ಟು ಇದ್ರದ್ದು ಪರ್ಫಾರ್ಮೆನ್ಸ್ ನೀವು ಈಚೆ ತೆಗಿಬೇಕು ಅಂದ್ರೂ ಕೂಡ ಆಗೋದಿಲ್ಲ. ನಾನು ಇಷ್ಟು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಹೆಂಗಿರುತ್ತೆ ಅಂತ ಗಾಡಿ. ಸೊ ಹೊಸ ಫಾರ್ಚುನರ್ ಕೂಡ ಚೆನ್ನಾಗಿದೆ, ಬಟ್ ಓಲ್ಡ್ ಇಸ್ ಗೋಲ್ಡ್. ಅದಷ್ಟು ಪಾಪ್ಯುಲರ್ ಆಗಿರೋದಕ್ಕೇ ಇವಾಗ ಇತ್ತು ಫಾರ್ಚುನರ್ಗೆ ಎಷ್ಟು ಕ್ರೇಜ್ ಇರೋದಕ್ಕೆ ಕಾರಣ. ಈ ಹಳೇದು 3 ಲೀಟ್ರ್ ಇಂಜಿನ್ ಏನಿದೆಯೋ D4D ಇಂಜಿನ್ ಇದೆಯೋ ಸೂಪರ್. ಅಷ್ಟು ಎಸ್ಪೆಷಲಿ ಇದು ಹೈವೇಗೆ ಮಾತ್ರ ಹೇಳಿ ಮಾಡಿಸಿದಂತಹ ಗಾಡಿ. ರಾಜ ಹುಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಡೆಡಿಕೇಟೆಡ್ ವೀಡಿಯೋನೇ ಕೂಡ ನಾನು ಮಾಡಿದ್ದೀನಿ. ಸ್ವಲ್ಪ ದಿವಸದಲ್ಲಿ ಪ್ರಾಕ್ಟಿಕಲ್ ವೀಡಿಯೋನೂ ಕೂಡ ಮಾಡಿ ನಿಮಗೆ ತಲುಪಿಸ್ತೀನಿ. ಸೂಪರಾಗಿದೆ. ಸೀಟ್ ಕಂಫರ್ಟ್ ಎಕ್ಸಲೆಂಟ್, ಟಾಪ್ ಲೆವೆಲ್. ಆ್ಯಂಡ್ ಇದರಲ್ಲಿ ನಿಮಗೆ ಫ್ರಂಟ್ ಸೂಪರಾಗಿರುತ್ತೆ. ಡ್ರೈವರ್ ಮತ್ತು ಕೋಪ್ ಯಾರು ಇರ್ತಾರೋ ಅವರು ಕೂಡ ಎಕ್ಸಲೆಂಟಾಗಿರುತ್ತೆ. ಬಟ್ ಇದರಲ್ಲಿ ನೆಗೆಟಿವ್ ಅಂತ ಬಂದರೆ ನಿಮಗೆ ಸ್ವಲ್ಪ ಎತ್ತಾಕೋದು ಅವೆಲ್ಲ ಇಟ್ಸ್ ಕಾಮನ್, ಬಿಕಾಸ್ ರೇರ್ ವೀಲ್ ಡ್ರೈವ್ ಮತ್ತು ಇದು ಹೈಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾದಂಥದ್ದು. ಇನ್ನು ಸೆಂಟಾಗಿ ಡ್ರೈವಿಂಗ್ ಕಲ್ತಿರೋರಾಗಿರಲಿ ಅಂಥವ್ರಿಗೆ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಇದು, ಬಿಕಾಸ್ ಇದು ತುಂಬ ಹ್ಯೂಜ್ ಬರುತ್ತೆ, 4.25 ಮೀಟ್ರ್ ಹತ್ತಿರ ಬರುತ್ತೆ ಇದು. ಸೊ ಹಂಗಾಗಿ ತುಂಬ ಹ್ಯೂಜ್ ಗಾಡಿ ಇದು. ನಿಮಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ ಓಡಿಸ್ಬೇಕಾದ್ರೆ ನಿಮಗೇನು ಫೀಲ್ ಆಗೋಲ್ಲ, ಬಿಕಾಸ್ ಅಷ್ಟು ದೊಡ್ಡದಿದ್ರು ಗಾಡಿ ನಿಮಗೆ ಆ ಥರ ದೊಡ್ಡ ಗಾಡಿ ಓಡಿಸ್ತಿರೋ ಫೀಲ್ ಆಗೋಲ್ಲ. ಬಟ್ ನಿಮಗೆ ಇದು ದೊಡ್ಡ ಗಾಡಿ ಓಡಿಸ್ತಿರೋ ಥರ ಫೀಲ್ ಆಗುತ್ತೆ ಆ್ಯಕ್ಚುಲಿ, ಯಾಕಂದ್ರೆ ಅಷ್ಟು ದೊಡ್ಡ ಇಂಜಿನು ತುಂಬ ವೈಡ್ ಆ್ಯಂಗಲ್ ಇರ್ತದೆ. ನಿಮ್ಗೆ ಮಿರರ್ ಇದ್ದರೂ ಇಲ್ಲಾದ್ರೂ ಕೂಡ ಲೆಫ್ಟ್ ಟೈರ್ ಬರ್ತಿದ್ದಾರೆ, ರೈಟ್ ಟೈರ್ ಬರ್ತಿದ್ದಾರೆ ಅಂತೇಳಿ ಇನ್ಶಿಯಲ್ ನಿಮ್ಮೊಂದು ವೀಕ್ ಬೇಕು. ಇದು ಈ ಗಾಡಿದು ಕ್ಯಾರೆಕ್ಟರ್ನ ನೀವು ಎಳ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಒಂದು ವೀಕ್ ಬೇಕು. ನನಗನ್ಸುತ್ತೆ ನೆಗೆಟಿವ್ ಇಷ್ಟೇ. ಅಫ್ಕೋರ್ಸ್ 6 ಸ್ಪೀಡ್ ಬಗ್ಗೆ ನಾನು ಆಗಲೇ ಹೇಳಿದ್ದೆ. ಇಲ್ಲಿ ಒಂದು ಬಿಲೋ 10 ಕೊಡುತ್ತೆ, ನಿಮ್ಮೊಂದು ಹೈವೇಗೆ ಹೋದರೆ 12, 13, 14 ಕೂಡ ಕೊಡುತ್ತೆ. ಇದು ಸೂಪರಾಗಿರುವಂಥ ಗಾಡಿ. ಟಾರ್ಕ್ ಎಲ್ಲನೂ ಕೂಡ ಟಾಪ್ ಲೆವೆಲ್. ಹೇಳಿದ್ನಲ್ಲ, ಇದನ್ನು ನೀವು ಎಷ್ಟು ಹಿಂಡಿದ್ರೂ ಇನ್ನೂ ಬರ್ತಾನೆ ಇರ್ತದೆ, ಅಷ್ಟರ ಪರ್ಫಾರ್ಮೆನ್ಸ್ ಗಾಡಿ ನಿಮಗೆ ಬೇಕು ಅಂದರೆ. ಆ್ಯಕ್ಚುಲಿ ನೀವು ಇಷ್ಟೆಲ್ಲ ಹೇಳ್ತಿರೋದಕ್ಕೆ ನೀವು ಯಾಕೆ ಟಾಪ್ 1 ಕೊಟ್ಟಿರೋ, ಟಾಪ್ 2ಗೆ ಯಾಕೆ ಕೊಟ್ಟಿದ್ದೀಯ ಅಂದರೆ ನಾನು ಟಾಪ್ 1 ಹೇಳ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಇಂಥ ಭಯಂಕರ ಇರೋ ಗಾಡಿನ ನಿಮ್ಮೊಂದು 6.5 ಶುರುವಾಗುತ್ತೆ. 2012 ಮಾಡಲ್ ಗಾಡಿಗಳು ನಿಮ್ಮೊಂದು 6.5 ಡೆಲ್ಲಿನಲ್ಲಿ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಆಲ್ರೆಡಿ ಇರುವಂಥ ಗಾಡಿಗಳು 8.5 ಇದೆ, ಬಟ್ ಹಳೇದದು 8.5, 9.5, 10 ಮೇಲೆ ಇದೆ 2012. ಅಂದರೆ ಫೇಸ್ ಲಿಫ್ಟ್ ವೆಹಿಕಲ್ಗಳು. ಬೇಕಾದ್ರೆ ನಿಮಗೆ ಪ್ರಾಪರ್ ಇನ್ಫೋಟೈನ್ಮೆಂಟ್ ಬರುತ್ತೆ, ಅಲಾಯ್ಸ್ ಚೇಂಜ್ ಆಗುತ್ತೆ, ಮುಂದೆ ಬಂಪರ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಫೇಸ್ ಲಿಫ್ಟ್ಗೆ ಹೋಗಿ ಅಂತ ಹೇಳ್ತಿರೋ. ಫಸ್ಟ್ ಜನ್ರೇಷನ್ ಗಾಡಿಗಳು ಚೆನ್ನಾಗಿದೆ, ಬಟ್ ಅದಕ್ಕಿಂತ ನಿಮಗೆ ಸ್ವಲ್ಪ ನಿಮಗೆ ಅಲಾಯ್ಸು ಪ್ರತಿಯೊಂದು ಕೂಡ ಒಂದಷ್ಟು ಕಾಸ್ಮೆಟಿಕ್ಸ್ ಚೇಂಜಸ್ ಆಗಿರೋದ್ರಿಂದ ನಿಮಗೆ ಫೇಸ್ ಲಿಫ್ಟ್ಗೆ ಹೋಗಿ ಅಂದರೆ 2012 ಪ್ಲಸ್ ಮಾಡಲ್ಗೆ ಹೋದರೆ ನಿಮಗೆ ಆ್ಯಕ್ಚುಲಿ ಬೆನಿಫಿಟು ಸಿಗುತ್ತೆ. ಪ್ರೈಸ್ ಏನು ನಿಮ್ಗಂತ ದಿರಾಗಲ್ಲ. ಇದು 8.5, 9ಕ್ಕೆ ಸಿಕ್ಕಿದ್ರೆ ಅದೊಂದು 10 ಕಾಲಕ್ಕೆ ಸಿಗುತ್ತೆ. ಬಟ್ ತುಂಬ ಚೇಂಜಸ್ಗಳು ಖಂಡಿತ ಇರುತ್ತೆ. ಸೊ ಹಂಗಾಗಿ ನೀವು ಫೇಸ್ ಲಿಫ್ಟ್ಗೆ ಹೋಗ್ಬೋದು. ಫೇಸ್ ಲಿಫ್ಟ್ ನಿಮ್ಗೊಂದು 6.5, 7 ಡೆಲ್ಲಿನಲ್ಲಿ ಸಿಗುತ್ತೆ. ನಿಮಗೆ ರಿಜಿಸ್ಟ್ರೇಷನ್ ಸರ್ ಒಂದು 2 ಲಕ್ಷ ಆಜು ಬಾಜು ಅಂದ್ಕೊಂಡ್ರು ಕೂಡ ನಿಮ್ಮೊಂದು 8.5 ರೆಡಿ ಆಗಿಬಿಡ್ತದೆ. ಅದೇ ಕಡೆ ನೀವು ಇಲ್ಲಿ ತೊಗೊಳ್ತೀನಿ ಅಂದರೆ
12, 13, 14 ಹಿಂಗೆ ಹೋಗುತ್ತೆ. ಅದೇ ನೀವು 15 ಮಾಡಲ್ ಅಂದರೆ ಎಂಡ್ ಆಗೋ ಟೈಮಲ್ಲಿ ಬಂದಿದ್ದು ಮಾಡಲು ಅದು ಇನ್ನೂ ಬೆಂಕಿ ಗಾಡಿಗಳದು. ಮ್ಯಾನುಫ್ಯಾಕ್ಚರಿಂಗ್ ಗಾಡಿಗಳು, ಅದು ಬೆಂಕಿ ಗಾಡಿಗಳು ಅಂತಲೇ ಹೇಳ್ಬೋದು. ಭಯಂಕರ ಗಾಡಿಗಳು ಅವೆಲ್ಲ ಮಾತ್ರ. ಸಡನ್ ಕಾರ್ಗೆ ಎಷ್ಟು ಖರ್ಚು ಮಾಡ್ತೀರೋ ಅಷ್ಟೇ ಖರ್ಚು ಇದಕ್ಕೆ ಮಾಡೋದು. ತುಂಬ ಸಿಂಪಲ್ ಇರುತ್ತೆ ಇಂಜಿನ್ಗಳು, ನೋಡೋದಕ್ಕೆ ತುಂಬ ಸಿಂಪಲ್, ಎಷ್ಟೋ ಸ್ಪೇಷಿಯಸ್ ಆಗಿರುತ್ತೆ. ನಿಮಗೆ ಹೇರ್ ಅಂಟೋದಕ್ಕೆ ಎಕ್ಸ್ಟ್ರಾ ಹುಡ್ ಬೇರೆ ಇರ್ತದೆ ನಿಮಗೆ ಬಾಯ್ನೆಟ್ ಮೇಲೆ. ನಿಮಗೆ ಗಾಡಿ ನೀವು ಎಷ್ಟು ಒಂದು 120, 130 ಕಾನ್ಸ್ಟೆನ್ಸಾಗಿ ನೀವು ಹೋಯ್ತಾರೆ. 500 ಕಿಲೋಮೀಟರ್ 600 ಕಿಲೋಮೀಟರ್ ಹೋಗ್ತಿರೋ ಗಾಡಿ ಹಾಗೆ ಹೂವು ಹೋದಂಗೆ ಹೋಯ್ತಾ ಇರ್ತದೆ. ಫಾರ್ಚೂನ್ ಅಂತ ಯಾಕೆ ಬಡ್ಕೊಂಡು ಸಾಯ್ತಾರೆ ಜನ ಅಂದರೆ, ಡ್ರೈವರ್ಸಿಗೆ ಮಾತ್ರ ಇದು ಒಂಥರ ಅಬ್ದೂಟ್ ಅಂತ ಹೇಳ್ಬೋದು. ಈಗ ನೆಗೆಟಿವ್ ವಿಚಾರಕ್ಕೆ ಬಂದರೆ, ಮೇಯ್ನ್ ಬ್ರೇಕಿಂಗ್ ನಿಮಗೆ XUV ರೇಂಜಿಗೆ ಅಷ್ಟೊಂದು ಆ್ಯಕ್ಯುರೇಸಿಗೆ ಸಿಗೋಲ್ಲ. ಮತ್ತು ಬೇರೆ ಗಾಡಿಗಳು ನಿಮ್ಗೆ ಏನು ಹೇಳಿದೆ, XL6 ಆಗಿರಲಿ, ಹೆಕ್ಟರ್ ಆಗಿರಲಿ, ಇವುಗಳು ಕಂಪೇರ್ ಮಾಡಿದ್ರೆ ನಿಮಗೆ ಬ್ರೇಕಿಂಗ್ ಎಲ್ಲೋ ಹೊಡೆದು ನೀವು ಎಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತಾರೋ ಎಕ್ಸಾಕ್ಟಲ್ಲಿ ನಿಲ್ಸೋಕ್ಕಾಗ. ಒಂದು ಹಳೆ ಜನ್ರೇಷನ್ ಗಾಡಿ ಒಂದು 6 ರಿಂದ 7 ಗಾಡಿ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸೇ 6 ರಿಂದ 7 ಮಾಡಿದ್ದೀನಿ. ಪರ್ಚೇಸ್ ನನಗಲ್ಲ, ಬೇರೆಯವ್ರಿಗೆ. 6 ರಿಂದ 7 ಗಾಡಿನೇ ನಾನು ಪರ್ಚೇಸ್ ಮಾಡಿದ್ದೀನಿ. 6 ರಿಂದ 7 ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಏನೇನಾದರೂ ಒಂದು 20 ರಿಂದ 22 ಗಾಡಿ ಟೆಸ್ಟ್ ಡ್ರೈವ್ ಮಾಡಿರ್ಬೋದು. ಓಲ್ಡ್ ಜನ್ರೇಷನ್ ನನಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಒಂದು 5 ಮಾಡಿದ್ದೀನಿ. ನನಗನ್ಸಿದ್ದು ಇಷ್ಟೇ, ಬ್ರೇಕಿಂಗಲ್ಲಿ ನನಗೇನು ಅಷ್ಟೊಂದು ಎಲ್ಲನೂ ಚೆನ್ನಾಗಿದೆ. ಈ ಸರ್ವಿಸ್ ಮಾಡಿ ಬ್ರೇಕ್ ಪ್ಯಾಡೆಲ್ಲ ಹೊಸದು ಹಾಕ್ಸಿದ್ರು ಕೂಡ ಕ್ಯೂರಿಯಸಿ ಸಿಗೋಲ್ಲ. ಮತ್ತು ಅದು ಬ್ರೇಕ್ ಹಿಡಿದಾಗ ನಿಮ್ಗೊಂದು ಸ್ವಲ್ಪ ಬೌನ್ಸಿ ಫೀಲ್ ಆಗೇ ಆಗುತ್ತೆ. ಅಫ್ಕೋರ್ಸ್ ಹೈಟ್ ಜಾಸ್ತಿ ಇರೋದ್ರೆ ನಿಮಗೆ ಬೌನ್ಸಿ ಫೀಲ್ ಇದರಲ್ಲೂ ಆಗುತ್ತೆ, ಹೈಲೆಕ್ಸಲ್ಲೂ ಆಗುತ್ತೆ, ಹೊಸ ಫಾರ್ಚೂನಲ್ಲೂ ಆಗುತ್ತೆ, ಪಿಯೋದಲ್ಲೂ ಆಗುತ್ತೆ, ಎನ್ನಲ್ಲೂ ಆಗುತ್ತೆ. ಅದೇನು ದೊಡ್ಡ ವಿಷಯನಲ್ಲ. ಬಟ್ ನಿಮಗೆ ಆ್ಯಕ್ಯುರಸಿ ಅನ್ನೋದು ನಿಮ್ಗೆ ಎರಡು ಮಿಸ್ ಮ್ಯಾಚ್ ಆಗುತ್ತೆ. ಇದು ಬಿಗ್ಗೆಸ್ಟ್ ನೆಗೆಟಿವ್ ಅಂತಲೇ ಹೇಳ್ಬೋದು. ಹೊಸಬ್ರಿಗೆ ಇದು ಸೆಟ್ ಆಗೋಕ್ಕೆ ಇಟ್ಸ್ ಟೇಕ್ ಎ ಟೈಮ್. ಎಕ್ಸಿಲೆಂಟ್. ನಾನು ಆಫ್ ರೋಡ್ ಪ್ಲಸ್ ಸಿಟಿಗೆ ಓಡಿಸ್ತೀನಿ ಅಂತ ಹೇಳಿದ್ರೆ ಹೊಸ ಫಾರ್ಚೂನ್ಗಿಂತ ಹಳೆ ಹೊಸ ಫಾರ್ಚೂನ್ ಆ್ಯಕ್ಚುಲಿ ಸಿಟಿಗೆ ಅದು. ಎಷ್ಟೋ ಜನಕ್ಕೆ ಇವತ್ತು ನೀವು ಕೇಳಿ ನೋಡಿ, ಹಳೆ ಹೊಸದು 2 ಓಡಿಸೋದನ್ನ ಕೇಳಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಪರ್ಫಾರ್ಮೆನ್ಸ್ ಅಂತ ಕೇಳಿದ್ರೆ ಎಲ್ಲರೂ 3 ಲೀಟ್ರೇ ಹೇಳ್ತಾರೆ. ನನ್ನ ಸೇರಿಸಿ ಈಗ ಟಾಪ್ 1 ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತೀನಿ, ಸೀರಿಯಸ್ಲಿ ನಂಬರ್ 1 ಪಡೆಯೋದಕ್ಕೆ ಎಲಿಜಿಬಲ್ ಇರುವಂತಹ ಏಕೈಕ ಪ್ರಾಪರ್ 7 ಸೀಟರ್ ರೇರ್ ವೀಲ್ ಡ್ರೈವ್ ರಿಯಲ್ SUV ಕ್ರಿಸ್ಟಾ. 2016 ಚಾಲ್ತಿಲಿರುವಂಥದ್ದು. ನೀವು ಯಾವ ವೇರಿಯಂಟ್ ಆದ್ರೂ ತೊಗೊಳ್ಳಿ, ಏನಾದ್ರು ZR ತೊಗೊಳ್ಳಿ, VR ತೊಗೊಳ್ಳಿ, GX ಯಾವ್ದಾದ್ರು ತೊಗೊಳ್ಳಿ, ಎಲ್ಲದರಲ್ಲೂ ಕೂಡ ನಿಮಗೆ ಸೂಪರ್ ಆಗಿದೆ. ಸ್ಪೆಷಲಿ ಮ್ಯಾನ್ಯುಯಲ್ ಅಮೇಝಿಂಗ್ ಆಗಿದೆ. ಸೊ ಬಟ್ ಇದರಲ್ಲೂ ಕೂಡ ನೆಗೆಟಿವ್ ಅಂತ ಹೇಳಿದ್ರೆ ಅದೇ 5 ಸ್ಪೀಡ್ ಮ್ಯಾನ್ಯುಯಲ್ ಕೊಡ್ತಾರೆ. ಅದೇ ಫ್ಯೂಚರ್ ಅಂತೂ ಕೇಳಬೇಡಿ, ಫ್ಯೂಚರ್ ಕೇಳೋಕ್ಕೇ ಹೋಗ್ಬೇಡಿ. ನೀವು ತೊಗೊಂಡು ಆಫ್ಟರ್ ಮಾರ್ಕೆಟ್ ನೀವು ಏನಾರ ಮಾಡಿಸ್ಕೊಳ್ಳಿ, ಬಟ್ ಸ್ಟಾಕಲ್ಲಿ ನಿಮ್ಗೆ ಏನೂ ಬರೋಲ್ಲ. ಅಫ್ಕೋರ್ಸ್ ಸ್ವಲ್ಪ ಓಲ್ಡ್ ಫಾರ್ಚೂನರ್ ಅಷ್ಟೇ, ಇದು ಸ್ವಲ್ಪ ಕಾಸ್ಟ್ ನಿಮ್ಗೆ ಸ್ವಲ್ಪ ಜಾಸ್ತಿನೇ, ಬಟ್ ಅದ್ರ ತಕ್ಕ ಹಾಗೆ ಪರ್ಫಾರ್ಮೆನ್ಸ್ ಹಂಗೆ ಇರುತ್ತೆ. 2 ಗಾಡಿನೂ ಅಷ್ಟೇ. ಒನ್ಸ್ ನಿಮಗೆ ಟರ್ಬೋ ಶುರು ಒಂದು 60 ಅಬೋವ್ ನೀವು ದಾಟ್ತು ಅಂದರೆ ಗಾಡಿ ನಿಮಗೆ ಬೇರೆಯೇ ಏನೋ ಲ್ಯಾಂಗ್ವೇಜ್ ಮಾತಾಡುತ್ತೆ. ಆ ಸಾಲಿಡ್ ರೇವ್ ಎರಡೂ ಅಷ್ಟೇ. ನಿಮಗೆ ಆ ರೇವ್ ನಿಮಗೆ ಫಾರ್ಚೂನರ್ದು ವೀಡಿಯೋ ಮಾಡ್ತೀನಿ, ಅದರದ್ದು ಮಜಾ ತೋರಿಸ್ತೀನಿ. ಆ ಕಡ್ಡಿ ಎಲ್ಲ ನಡೆದ್ರೆ ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ಅದರದ್ದು ಮಜಾ. ಯಾವುದೇ ಕಾರಣಕ್ಕೂ ಕೂಡ ಬೆಸ್ಟ್ ಪ್ರೈಸ್ ಆಲ್ಮೋಸ್ಟ್ ಒಂದು 950, 10 ಕೂಡ ನಿಮಗೆ 16, 17 ಅವೈಲೇಬಿಲಿಟಿ ಇದೆ ಇನ್ ಅದರ್ ಸ್ಟೇಟ್. ಇಲ್ಲಿ ನಿಮಗೆ ಆಲ್ಮೋಸ್ಟ್ 12, 13, 14 ಹಿಂಗೆಲ್ಲ ಇದೆ. ಸೊ ಸೂಪರ್ ತೊಗೋಬೋದು. ಬಟ್ ಎನಿವೇ ಫಾರ್ಚೂನರ್ ಇದಕ್ಕೇನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಡ್ರೈವರ್ಸ್ ಓರಿಯೆಂಟೆಡ್, ಡ್ರೈವರ್ಗೆ ಜಾಸ್ತಿ ಪ್ರಿಯಾರಿಟಿ ಇರುವಂಥ ಗಾಡಿ. ಬಟ್ ಇದರಲ್ಲಿ ನಿಮಗೆ ಹಿಂದೆ ಮತ್ತು ಡ್ರೈವರ್ ಪಕ್ಕ ಇರೋದು ಸೀಟ್. ನೀವು ಸಾಧಾರಣ ನೋಡಿರ್ತೀರ ಹೊರಗಡೆ ಕ್ರಿಸ್ಟಾ ಆಗಲಿ ಫಾರ್ಚೂನರ್ ಓಡಿಸೋರು ಜಾಸ್ತಿ ಅವರು ಓಡಿಸೋದಕ್ಕೆ ಡ್ರೈವರ್ನ ಇಟ್ಟಿರ್ತಾರೆ, ಇವರು ಆ ಕಡೆ ಲೆಫ್ಟಲ್ಲೋ ಅಥವಾ ಹಿಂದೆನೋ ಕೂತಿರ್ತಾರೆ. ಬಿಕಾಸ್ ಕಂಫರ್ಟ್ ಲೆವೆಲ್ ಕ್ರಿಸ್ಟಾದಲ್ಲಿ ಸೂಪರಾಗಿದೆ. ನಿಮ್ಮದು ಸಿಟಿಗೂ ಹೈವೇಗೂ ಕ್ರೂಸಿಂಗು ಎಲ್ಲದಕ್ಕೂ ಹಾಕಿರೋಂಥ ಗಾಡಿ. ಒಳ್ಳೆ ಇಂಜಿನ್ 2.4 ಅದರಲ್ಲಿ 2.8 ಕೊಟ್ಟು ಬರುತ್ತೆ. ಒಳ್ಳೆ ಇಂಜಿನ್ ಸೂಪರ್. ನಿಮಗೆ ಒಂದು 60 ಮೇಲೆ ಹೋಗ್ತಾಯಿದ್ರೆ ಫ್ಲೈಟಲ್ಲಿ ಹೋದಂಗೆ ಫೀಲ್ ಆಗುತ್ತೆ, ಅಷ್ಟರ ಮಟ್ಟಿಗಿರುತ್ತೆ. ಅಫ್ಕೋರ್ಸ್ ನಿಮಗೆ 100 ಇಂದ 120ವರೆಗೂ ಕ್ರೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ. ಮೈಲೇಜನ್ನ ಮರೆತುಬಿಡಿ, ಬಿಕಾಸ್ ಇದ್ರ ಹೈವೇನಲ್ಲೇ ಒಂದು 14 ಕೊಟ್ಟರೆ ಮ್ಯಾಕ್ಸಿಮಮ್, ಕೊಡಲ್ಲ ಅಷ್ಟು, ಬಟ್ ಕೊಟ್ಟರೆ ಮ್ಯಾಕ್ಸಿಮಮ್ ಅಷ್ಟೇ. ಸಿಟಿನಲ್ಲಿ ಬಿಲೋ 10 ಅಂತಲೇ ಹೇಳ್ಬೋದು. ಇದು ಕೂಡ ಲೋ ಮೈಂಟೆನೆನ್ಸ್, ಏನಿಲ್ಲ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ, 10 ಲಕ್ಷ ಓಡಿಸಿರೋ ಕೂಡ ಇದ್ದಾರೆ ಇನೋವಾನ. ಇಂಜಿನ್ ಇರುವಂಥದ್ದು ಗಾಡಿ. ಬಟ್ ನೀಟಾಗಿ ಸರ್ವಿಸ್ನ ಮೇಂಟೈನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ರೆ ಗಾಡಿ ನಿಮ್ಗೆ ಎಲ್ಲಿವರೆಗೂ ಬೇಕಾದ್ರೂ ಬರುತ್ತೆ. ನೀವೇನಾದರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಟೊಯೋಟಾ ಮೇಲೆ ಟ್ರಸ್ಟ್ ಇಟ್ಕೊಂಡು ಮಾಡಬಹುದು. ನಾನು ಅದನ್ನ ಅತಿಶಯೋಕ್ತಿಯಾಗಿ ಹೊಗಳ್ತಾ ಇಲ್ಲ, ಬಿಕಾಸ್ ರಿಯಾಲಿಟಿನ ನಾನು ಹೇಳ್ತಾ ಇರೋದು. ಜನಗಳನ್ನು ತಿಕ್ಲಿಡ್ದಿಲ್ಲ ಫಾರ್ಚೂನರ್ಗಳು ತೊಗೊಳೋಕ್ಕೆ, ಟೊಯೋಟಾಗಳು ತೊಗೊಳೋದಕ್ಕೆ, ಅಥವಾ ಟೊಯೋಟಾ ಇನೋವಾ ಕ್ರಿಸ್ಟಾ ಅಥವಾ ಇನೋವಾ ತೊಗೊಳೋಕೆ ಹುಚ್ಚಿಡ್ದಿಲ್ಲ. ಬಿಕಾಸ್ ಇವತ್ತಿಗೂ ಆ ಮಾರ್ಕೆಟ್ನಲ್ಲಿ ಆ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತಿರೋಂಥದ್ದು ಏಕೈಕ ಯಾವ್ದಾರು ಒಂದಿದ್ದರೆ ಎಲ್ಲ ಆ್ಯಂಗಲಿಂದ ಇದೆ ಅಂದರೆ ಅದು ಟೊಯೋಟಾ ಮಾತ್ರ. ಸೊ ಹಂಗಾಗಿ ಇದನ್ನು ನೀವು ಎಲ್ಲ ಆ್ಯಂಗಲಿಂದಲೂ ಚೆನ್ನಾಗಿತ್ತು ಗಾಡಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ತೊಗೋಬಹುದು. ಬಟ್
ಪ್ರಾಪರ್ ಇನ್ಸ್ಪೆಕ್ಷನ್ ಏನೂ ಇಲ್ಲದೇ ತೊಗೊಳಕ್ಕೆಲ್ಲ ಹೋಗಬೇಡಿ, ಇದೇ ಅಷ್ಟೇ. ಸೊ ನಿಮಗೆಲ್ಲ ಪ್ರಾಪರ್ ಇನ್ಸ್ಪೆಕ್ಷನ್ ಮಾಡಿಸ್ಬೇಕಿತ್ತು, ಗಾಡಿನ ಹೊರಗಡೆ ತರಿಸ್ಬೇಕಿತ್ತು, ಅಥವಾ ಇಲ್ಲಿರೋ ಗಾಡಿನ ಪ್ರಾಪರಾಗಿ ಇನ್ಸ್ಪೆಕ್ಷನ್ ಚೆಕ್ ಮಾಡಿ ರೆಕಾರ್ಡ್ಸ್ ಚೆಕ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಇದರಲ್ಲೂ 5 ಸ್ಪೀಡ್ 6th ಇಲ್ಲ. ಆ್ಯಂಡ್ ಅಷ್ಟೊಂದು ಯೂಸ್ ಕಾಸು ತೊಗೊಂಡ್ರು ಕೂಡ ಒಂದು ಸಣ್ಣ ಪುಟ್ಟದ್ದಾದ್ರೂ ಕೂಡ ಇದರಲ್ಲಿ ಏನಾದರೂ ಕಾಸ್ಮೆಟಿಕ್ ಚೇಂಜಸ್ ಕೊಡಬಹುದಾಗಿತ್ತು. ಅಟ್ಲೀಸ್ಟ್ 17 ಇಂಚಸ್ ಬೇಕಾದ್ರೆ ನಿಮ್ಗೆ ಝೆಡ್ಡೆ ತೊಗೋಬೇಕು, ಬಟ್ ಮಿಡಲ್ ನಿಮ್ಗೆ ಸಿಗೋದಿಲ್ಲ. ಅಟ್ಲೀಸ್ಟ್ ಸ್ಟ್ಯಾಂಡರ್ಡಾಗಿ 17 ಇಂಚಸ್ ಕೊಟ್ಟು ಅಟ್ಲೀಸ್ಟ್ ಒಂದು 4 ಏರ್ ಬ್ಯಾಗ್ಸ್, ಒಂದು 6 ಏರ್ ಬ್ಯಾಗ್ಸ್ ಕೊಡಬಹುದಾಗಿತ್ತು ಅಂತ ನನಗನ್ಸುತ್ತೆ. ಡ್ರೈವಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಸೂಪರ್ ಟಾಪ್ ವಾಚ್, ನೆಕ್ಸ್ಟ್ ಲೆವೆಲ್. ಅದ್ರ ಬಗ್ಗೆ ಏನೂ ಇಲ್ಲ. ಗಾಡಿ ಚೆನ್ನಾಗಿತ್ತಾ ತಗೊಂಬ. ಆ ಥರ ಗಾಡಿ ನೀವೇನೋ ಹೋಗ್ತೀನಿ ಅಂದರೆ ಅದು ಟೊಯೋಟೋಗೆ ಹೋಗಿ. ಆ್ಯಂಡ್ ಎಸ್ಪೆಷಲಿ ಟೊಯೋಟೋ ನಿಮಗೆ ಫ್ಯಾಮಿಲಿ ಸೆಗ್ಮೆಂಟ್ ಬೇಕು, ಗಾಡಿಗೆಲ್ಲ ಹಳ್ಳದಿನೇ ಜಾಸ್ತಿ ಹೋಗಲ್ಲ, ಬರೀ ಹೈವೇ ಸಿಟಿಗೆ ಜಾಸ್ತಿ ನಾನು ಉಪಯೋಗಿಸ್ಕೊಳ್ತೀನಿ ಅಂದರೆ ಕ್ರಿಸ್ಟಾ ಈಸ್ ದ ಬೆಸ್ಟ್ ಆಪ್ಷನ್ಸ್ ಫಾರ್ ಫ್ಯಾಮಿಲಿ ಪರ್ಪಸ್, ಫಾರ್ ಟೂರಿಂಗ್ ಪರ್ಪಸ್. ಇಲ್ಲ ನಾನು ಡ್ರೈವಿಂಗಲ್ಲಿ ಮಜಾ ತೊಗೋಬೇಕು, ರಗ್ಗಡ್ ಇಂಜಿನ್ ಇರಬೇಕು, ನನ್ನ ಅಪರೂಪಕ್ಕೆ ಎಲ್ಲರೂ ತುಂಬ್ಕೊಂಡು ಹೋಗ್ತೀನಿ. ಮ್ಯಾಕ್ಸಿಮಮ್ ನಾನು ನನ್ನ ಪಕ್ಕದಲ್ಲೇ ಇನ್ನು ವೈಫ್ ಅಥವಾ ಗಂಡ ಇವ್ರು ಮಾತ್ರನೇ ಜಾಸ್ತಿ ಹೋಗ್ತೀನಿ. 7 ಜನನೂ ಯಾವಾಗಲೂ ಹೋಗಲ್ಲ. ನಮಗೆ ಡ್ರೈವಿಂಗ್ದು ಮಜಾ ಬೇಕು, ಹೈಟ್ ಫೀಲ್ ಬೇಕು, ಒಳ್ಳೆ ರೋಡ್ ಪ್ರೆಸೆನ್ಸ್ ಬೇಕು. ನೋಡಿದ ತಕ್ಷಣ ಎಲ್ಲ ತಿರುಗಿ ನೋಡಬೇಕಂದ್ರೆ ಫಾರ್ಚುನರ್ ಈಸ್ ದ ಸೆಕೆಂಡ್ ಆಪ್ಷನ್. ಸೊ 2 ಗಾಡಿನ ನೀವು ಟಾಪ್ 2ನಲ್ಲಿ ಇಟ್ಟಿರೋದಕ್ಕೆ ಕಾರಣ ಇದೇನು. ಹೋಪ್ಫುಲಿ ನನಗನ್ಸಿದ್ದು ಇಷ್ಟೇ. ಇದರಲ್ಲಿ ಕೆಲವೊಂದು ಗಾಡಿಗಳು ನಂಗೆ ಇಷ್ಟ ಇಲ್ಲ, ಆದರೂ ಕೂಡ ಲಿಸ್ಟ್ ಸೇರಿಸಿದ್ದೀನಿ. ಅನ್ಫಾರ್ಚುನೇಟ್ಲಿ ಸೇರಿಸಲೇಬೇಕು, ಹೇಳಲೇಬೇಕಲ್ಲ. ಒಂದು ಗಾಡಿನ ಬಿಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ಗಾಡಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಅನ್ಬೇಕು.